ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಕಾರ್ಯಾಧ್ಯಕ್ಷ ಡಾಕ್ಟರ್ ಮಂಜುನಾಥ್ ಅವರು, ಧರ್ಮಸ್ಥಳ ಅನಾದಿ ಕಾಲದಿಂದಲೂ ಹಿಂದೂಗಳ ಪವಿತ್ರ ಕ್ಷೇತ್ರವಾಗಿದೆ. ಇಂತಹ ಕ್ಷೇತ್ರದ ವಿರುದ್ಧ ಷಡ್ಯಂತರ ನಡೆಯುತ್ತಿದೆ ಎಂದು ಸ್ವತಃ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸದನದಲ್ಲಿ ಹೇಳಿದ್ದಾರೆ. ಹಾಗಿದ್ದರೂ ಷಡ್ಯಂತರ ಮಾಡಿದವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳದಿರುವುದು ಬಹುಸಂಖ್ಯಾತರ ಭಾವನೆಗಳಿಗೆ ಧಕ್ಕೆ ತರುವಂತಿದೆ ಎಂದು ಆರೋಪಿಸಿದರು. ಧರ್ಮಸ್ಥಳದ ವಿರುದ್ಧ ನಡೆದಿರುವ ಷಡ್ಯಂತರ ಖಂಡಿಸಿ ರಾಜ್ಯಾದ್ಯಂತ ದೇವಾಲಯಗಳಲ್ಲಿ ಶಿವನಾಮಸ್ಮರಣೆ ಮಾಡಲು ವಿಶ್ವ ಹಿಂದೂ ಪರಿಷತ್ ನಿರ್ಧರಿಸಿದ್ದು, ಸನಾತನ ಧರ್ಮದ ರಕ್ಷಣೆಗಾಗಿ ಪ್ರತಿಯೊಬ್ಬರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಮತ್ತು ಧರ್ಮಸ್ಥಳದ ವಿರುದ್ಧ ನಡೆಯುತ್ತಿರುವ ಷಡ್ಯಂತ್ರದ ವಿರುದ್ಧ ಕೂಡಲೇ ಕಾನೂನು ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದರು. ಅಂತಹ ಪುಣ್ಯಕ್ಷೇತ್ರಕ್ಕೆ ಕೆಟ್ಟ ಹೆಸರು ತರಬೇಕು ಅಂತ ಕೆಲವರು ಯಾರು ಧರ್ಮ ವಿರೋಧಿಗಳು ಯಾರಿದ್ದಾರೆ, ಅದರಲ್ಲೂ ಮುಖ್ಯವಾಗಿ ಹಿಂದೂ ವಿರೋಧಿ ಶಕ್ತಿಗಳು ಯಾರಿದ್ದಾರೆ, ಅವರು ಈ ಒಂದು ಷಡ್ಯಂತ್ರವನ್ನು ನಡೆಸಿ, ನಿಮಗೆಲ್ಲ ಗೊತ್ತೇ ಇದೆ, ಸುಮಾರು ದಿನ ಪತ್ರಿಕೆಗಳಲ್ಲಿ ನೋಡ್ತಾ ಇದ್ದೀರಾ, ಯಾವುದೋ ಒಬ್ಬ ಅನಾಮಿಕ ವ್ಯಕ್ತಿನ ಕರ್ಕೊಂಡ್ಬಂದಿದ್ದಾರೆ. ಅವನ ಹಿಂದ್ಗಡೆ ಯಾರೋ ಅವರು ಇತ್ತೀಚೆಗೆ ಗೊತ್ತಾಗ್ತಾ ಇದೆ, ಅವನ ಹಿಂದ್ಗಡೆ ಯಾರೋ 3 ವ್ಯಕ್ತಿಗಳಿದ್ದಾರೆ ಅಂತ. ಅವ್ರು ಯಾರು ಅಂತ ನಮಗೆ ಗೊತ್ತಿಲ್ಲ. ಅವರೆಲ್ಲ ಧರ್ಮ ಹಿಂದೂಗಳಿಗೆ ಅವರಿಗೆ ಭಾವನೆಗೆ ಧಕ್ಕೆ ತರಬೇಕು ಅಂತ, ಧರ್ಮಕ್ಷೇತ್ರಕ್ಕೆ ಒಂದು ಕೆಟ್ಟ ಹೆಸರು ತರಬೇಕು ಅಂತ ಯಾರೋ 3 ವ್ಯಕ್ತಿಗಳು ಇದ್ರ ಹಿಂದೆ ಇದ್ದಾರೆ ಅಂತ ಇತ್ತೀಚೆಗೆ ಅವನ ಅನಾಮಿಕ ವ್ಯಕ್ತಿ ಯಾವನಿದೆ ಅವನು ಬಾಯ್ಬಿಟ್ಟಿದ್ದಾನೆ. ಮತ್ತು ಅವನು ಹೇಳ್ತಾ ಇದ್ದಾನೆ, ಅವರ ಬಲವಂತದಿಂದ ನಾನು ಇಲ್ಲಿಗೆ ಬಂದಿದ್ದೀನಿ ಅಂತ. ಈ ಒಂದು ಷಡ್ಯಂತ್ರ ಮಾಡ್ತಾ ಇರೋದು ನಿಜವಾಗ್ಲೂ ನಾವು ಎಲ್ಲ ಹಿಂದೂ ಪರ ಸಂಘಟನೆಗಳಾಗಲಿ, ಎಲ್ಲ ಒಂದು ನಮ್ಮ ಒಂದು ಧರ್ಮಕ್ಷೇತ್ರದ ಬಗ್ಗೆ ಒಂದು ನಂಬಿಕೆ ಇಟ್ಟುವಂಥ ಎಲ್ಲರೂ ಕೂಡ ಇದರ ಬಗ್ಗೆ ತೀವ್ರ ಹೋರಾಟ ಮಾಡಲೇಬೇಕು. ಮತ್ತು ಈ ಒಂದು ಷಡ್ಯಂತ್ರ ಯಾವುದಿದೆ ಅದು ಫಸ್ಟ್ ಯಾವ್ದು ನಡೆಸ್ತಾ ಇದ್ರೆ, ಮತ್ತು ಸರ್ಕಾರ ಕೂಡ ಇದಕ್ಕೆ SITಗೆ ಅನುಮತಿ ಕೊಟ್ಟಿದೆ, ಅಲ್ಲಿ ತನಿಖೆ ಮಾಡಬೇಕು ಅಂತ. ಅವ್ರಿಗೆ ಯಾಕೆ ಯಾರೋ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ದೇವಸ್ಥಾನದಲ್ಲಿ ಇಲ್ಲಿ ಇವಾಗ ನಾಳೆ ಧರ್ಮಸ್ಥಳದ ಬಾಗಿಲಲ್ಲಿ ಹೆಬ್ಬಾಗಿಲಲ್ಲಿ ಹೆಣವನ್ನು ಹೊತ್ತಿದ್ದೀನಿ ಅಂತ ಹೇಳ್ಬಿಟ್ರೆ ಅದನ್ನು ಧರ್ಮಸ್ಥಳದ ಬಾಗಿಲಲ್ಲಿ ನಾವು ಹೊಡಿತಾರ, ಇವರು ಮುಂದೆ ಅವರು ಅಗಿತಾರ? ಈ ರೀತಿ ಯಾವುದೋ ಒಬ್ಬ ವ್ಯಕ್ತಿ ಅನಾಮಿಕ ವ್ಯಕ್ತಿ ಬಂದಿದ್ದಾನೆ ಅಂತ ಹೇಳಿದ ತಕ್ಷಣ ಇಷ್ಟು ಕುಮ್ಮಕ್ಕು ಯಾಕೆ ಕೊಡಬೇಕು, ಇಷ್ಟು ಅವರಿಗೆ ಒಪ್ಪಿಗೆ ಆದರೂ ಯಾಕೆ ಕೊಡಬೇಕು ಸರ್ಕಾರ? ಇದ್ರ ಬಗ್ಗೆ ನಮ್ಮ ಹಿಂದೂ ಪರ ಸಂಘಟನೆಗಳ ವಿರೋಧ ಇದೆ. ಇನ್ನು ಬಜರಂಗ ದಳದ ಅಂಬರೀಶ್ ಮಾತನಾಡಿ, ಅಕ್ರಮ ಗೋ ಸಾಗಣೆ ಸೇರಿದಂತೆ ಅನೇಕ ಹಿಂದೂ ವಿರೋಧಿ ಚಟುವಟಿಕೆಗಳು ನಡೆಯುತ್ತಿವೆ. ಆದರೆ ಇದನ್ನು ತಡೆಯಲು ಯತ್ನಿಸುವ ಹಿಂದೂ ಪರ ಸಂಘಟನೆಗಳ ವಿರುದ್ಧ ಷಡ್ಯಂತರ ನಡೆಸಿ ಕೇಸುಗಳನ್ನು ಹಾಕಲಾಗುತ್ತಿದೆ. ಈ ಕ್ರಮ ನಿಲ್ಲಬೇಕು ಮತ್ತು ಧರ್ಮಸ್ಥಳದ ವಿರುದ್ಧ ನಡೆದಿರುವ ಷಡ್ಯಂತ್ರದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ್ ಸೇರಿದಂತೆ ಇತರರ ವಿರುದ್ಧ ಕೂಡಲೇ ಕಾನೂನು ಕ್ರಮ ಜರುಗಿಸಬೇಕು. ಸೌಜನ್ಯ ಪರ ಹೋರಾಟಕ್ಕೆ ಹಿಂದೂ ಪರ ಸಂಘಟನೆಗಳು ಸದಾ ನಡೆಸುತ್ತವೆ. ಆದರೆ ಸೌಜನ್ಯ ಹೆಸರಿನಲ್ಲಿ ಧರ್ಮಸ್ಥಳದ ವಿರುದ್ಧ ನಡೆಯುತ್ತಿರುವ ಷಡ್ಯಂತ್ರ ಸಹಿಸಲು ಸಾಧ್ಯವಿಲ್ಲ ಎಂದರು. ನ್ಯೂಸ್ ಬ್ಯೂರೋ, CTV ನ್ಯೂಸ್, ಚಿಕ್ಕಬಳ್ಳಾಪುರ.